ಈ ಸಲ ಅನ್ಕೊಂಡಿದೆ ಯಾವುದೇ ಕಾರಣಕ್ಕೂ ಮರಿಗಳಿಗೆ ಆಂಟಿಬಯೋಟಿಕ್ ಹಾಕ್ಬಾರ್ದು ಅಥವಾ ಇಲ್ಲ ಅಂದರೆ ಯಾವುದೇ ರೀತಿ ಆಂಟಿಬಯೋಟಿಕ್ ಔಷಧಿಗಳಾಗಲಿ ಆಯುರ್ವೇದಿಕ್ ಆಗಲಿ ಏನೂ ಹಾಕ್ಬಾರ್ದು ಮರಿಗಳು ಸಾಕಬೇಕು ಅಂತ. ಇಲ್ಲಿ ಕಾಣಿಸ್ತಿರೋದೇನಪ್ಪ ಅಂದರೆ 15 ದಿನದ ಮರಿಗಳು ನೀವೇ ನೋಡ್ತಾ ಇದ್ರಿ ಎಷ್ಟು ಆ್ಯಕ್ಟಿವ್ ಆಗಿ ಮೈತೈತೆ ಅಂತ. ಅಂದರೆ ಈ ಥರ ಒಂದು ಡ್ರಮ್ಗೆ ಹಾಕ್ಕೊಂಡು ಡ್ರಮ್ಮಿಂದ ನೀಟಾಗಿ ಸಾಕ್ತಾ ಇರೋದು. ಇದು ಕಬ್ಬಿಣ ಡ್ರಮ್ಮು ಬಂದು ನಿಮಗೆ ಕಬ್ಬಿಣ ಡ್ರಮ್ಗಳು ಗುಜರಿಗಳಲ್ಲಿ ಸಿಗುತ್ತೆ, ಬೇಕು ಅಂದರೆ ತಗೊಬಿಡಿ. ಇಲ್ಲಿ ಕಾಣಿಸ್ತಿರೋದು ಬಂದು 60 ಕ್ಯಾಂಡ್ಲು ಬಲ್ಪು. 60 ಕ್ಯಾಂಡ್ಲು ಬಲ್ಪ್ ಆದರೆ ಸಾಕು. ಈ ಸತಿ ಏನೇ ಆದ್ರೂ ಆಂಟಿಬಯೋಟಿಕ್ ಹಾಕ್ಬಾರ್ದು, ಆಂಟಿಬಯೋಟಿಕ್ ಏನೇ ಆದರೂ ಹಾಕಿ ಸಾಕಬಾರ್ದು ಅಂತ ಅಂದ್ಕೊಂಡಿದೆ. ಇಲ್ಲಿವರೆಗೂ 10 ದಿನಕ್ಕೆ ಯಾವುದೇ ರೀತಿ ಹಾಕಿಲ್ಲ. ನೀವು ಕೇಳ್ಬೋದು ಮುಂದಕ್ಕೂ ಹಾಕ್ತೀರಾ ಹಾಕಲ್ವಾ ಅಂತ. ಇದೊಂದು ಸಲ ನೋಡೋಣ ಅಂದ್ಬಿಟ್ಟೇ ಸಾಕ್ತಿರೋದು. ಯಾವುದೇ ಕಾರಣಕ್ಕೂ ಆಂಟಿಬಯೋಟಿಕ್ ಹಾಕಲ್ಲ. 6 ನಮ್ಮ ಮರಿ ಸಾಕ್ತಾಯಿದ್ದೀವಿ. ಮರಿಗಳು ನೋಡ್ಕೊಬೋದು. ಈ ಥರ ಗ್ರೌತ್ ಹಂಗೆ ನೀಟಾಗಿ ಚೆನ್ನಾಗಿದೆ. ನೀವು ಸಾಕೋರು ಕೂಡ ಈ ಥರ ನೀಟಾಗಿ ಮರಿಗಳನ್ನ ಸಾಕ್ಬೋದು. 10 ದಿನಕ್ಕೆ ಯಾವುದೇ ಮರಿಗಳು ಇಷ್ಟು ಡೆವಲಪಾಗಿ ಬರೋಲ್ಲ. ಅಂದರೆ ಯಾವುದೇ ರೀತಿ ಆಂಟಿಬಯೋಟಿಕ್ ಆಗ್ತಂತೆ, ಬರೀ ಯಾವುದು ಫೀಡ್ಸ್ ಆಗ್ತಂತೆ, ಬರೀ ರಾಗಿಗಳು ಅಂದರೆ ರಾಗಿ ಅಕ್ಕಿ ನುಚ್ಚು ಅಷ್ಟೇ ಆಗ್ತಾ ಇರೋದು. ಇದು ಬಂದು 15 ದಿನದ ಮರಿಗಳು. ಇಲ್ಲಿವರೆಗೂ ಯಾವುದೇ ರೀತಿ ಆಂಟಿಬಯೋಟಿಕ್ ಆಗಲಿ, ಯಾವುದೇ ರೀತಿ ಆಯುರ್ವೇದಿಕ್ ಔಷಧಿಗಳಾಗಲಿ, ಮತ್ತು ಬೆಲ್ಲದ ನೀರಾಗಲಿ, ರವೆ ಹಾಕೋದಾಗಲಿ ಯಾವುದನ್ನು ಮಾಡೋಕೆ ಹೋಗಿಲ್ಲ. ಆಂಟಿಬಯೋಟಿಕ್ ಯಾಕಪ್ಪ ಈ ಸತ ಏನು ಮಾಡೋಕೆ ಹೋಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಏನು ಹಾಕ್ಬಾರ್ದು, ನೀಟಾಗಿ ಸಾಕಬೇಕು ಅಂತ ಅಂದ್ಕೊಂಡಿದೆ. ಅಂದರೆ ಪ್ರತಿ ಸತನೂ ಆಂಟಿಬಯೋಟಿಕ್ ಹಾಕಿ ಮತ್ತು ಫಸ್ಟು ಡೇಯಿಂದನೇ ಸ್ಟಾರ್ಟಿಂಗು ಆಂಟಿಬಯೋಟಿಕ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಈ ಸತಿ ಯಾವುದೇ ರೀತಿ ಆಂಟಿಬಯೋಟಿಕ್ ಆಗಲಿ, ಸೈಡು ರವೆಗಳಾಗಲಿ, ಆಯುರ್ವೇದಿಕ್ ಆಗಲಿ ಯಾವುದನ್ನು ಟ್ರೈ ಮಾಡಿಲ್ಲ. 10 ದಿನದ ಮರಿಗಳು ಕಾಣಿಸ್ತಿರೋದು. ಎಲ್ಲ ಮರಿಗಳನ್ನು ನೀವು ನೋಡ್ತಾ ಇರ್ಬೋದು. 27 ಮರಿಲಿ 2 ಮರಿಗಳು ಹ್ಯಾಂಡಿಕ್ಯಾಪ್ ಮರಿಗಳು ಕೂಡ ಇವಾಗ ಕಾಲು ಪಾಲೆಲ್ಲ ಸರಿ ಹೋಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಆಂಟಿಬಯೋಟಿಕ್ ಆಗಲಿ ಏನೂ ಆಗ್ತಾಯಿಲ್ಲ. 10 ದಿನ ಮರಿಗಳು ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ನಾಟಿ ಮರಿಗಳಿದೆಲ್ಲ. ನಿಮ್ಗೆ ಬೇರೆ ಮರಿಗಳಾದರೆ ಇಷ್ಟು ಆ್ಯಕ್ಟಿವ್ ಆಗಿ ಬರೋಲ್ಲ. ಮತ್ತು ಏನಪ್ಪ ಅಂತಂದರೆ ಬೇರೆ ಮರಿಗಳು ಅಂದರೆ ಸೋನಾಲಿ ಆಗ್ಬೋದು, ಮೈಸೂರು ನಾಟಿ ಆಗ್ಬೋದು, ಇಷ್ಟು ದಿನಕ್ಕೆ ಆಲ್ರೆಡಿ 150 ಗ್ರಾಮಿಂದ 200 ಗ್ರಾಮ್ ಒಳಗಡೆ ಬರ್ತಾ ಇರುತ್ತೆ. ಬಟ್ 10 ದಿನಕ್ಕೆ ನಾಟಿ ಮರಿಗಳು ಬರೋದು ಇಷ್ಟೇ ಅಪ್ಪ ಬರೋದ್ರಿಂದ ನಿಮ್ಮ ಮರಿಗಳನ್ನ ನೀವು ಈಗ ನಾವು ಕೇಳ್ಬೋದು, ನೀವು ಪೀಡ್ಸ್ ಆಗ್ತಲ್ವ ಏನಾಗ್ತಲ್ವ ಅಂತ. ಈ ಪೀಡ್ಸ್ ಗಿಡ್ಸ್ ಏನೂ ಇಲ್ಲ. ಅಕ್ಕಿ ನುಚ್ಚು ಮತ್ತು ರಾಗಿಗಳು ಅಂದರೆ ಕಲ್ಮಣ್ ರಾಗಿ ಮತ್ತು ಅಕ್ಕಿ ನುಚ್ಚು ಈ ಥರನೇ ಆಗ್ತಾ ಇರೋದು. ಇನ್ನು 1-2 ಅವರ್ ಮಾತ್ರ ಈ ಥರ ಬಿಸಿಲು ಬಿಟ್ಟು ಆಟ ಆಡಿಸೋದು. ಅದು ಬಿಟ್ಟರೆ ಇನ್ನೇನು ಆಂಟಿಬಯೋಟಿಕ್ ಆಗಲಿ ಪ್ರತಿಯೊಂದು ಯಾವುದೂ ಸೈಡ್ ಎಫೆಕ್ಟ್ಸ್ ಆಗ್ತಾಯಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಕ್ಕೆ ಸೊಪ್ಪು ಮತ್ತು ಇದೆಲ್ಲ ಪಾಠ ಮಾಡಿದ್ವಿ ಆಲ್ರೆಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊಪ್ಪು ಹಾಕೋದು ಯಾವ ಥರ ತಿಂತಾ ಇರುತ್ತೆ ಅಂತ. ಅಂದರೆ ನುಗ್ಗೆ ಸೊಪ್ಪು, ಅಚ್ಚಿಗೆ ಸೊಪ್ಪು ಈ ಥರ ಸಣ್ಣ ಕಟ್ ಮಾಡಿ ಹಾಕಿದ್ರೆ ನಿಮ್ಮ ಸೊಪ್ಪುಗಳನ್ನು ನೀಟಾಗಿ ತಿನ್ನುತ್ತೆ. ನಿಮ್ಗೆ ಯಾವುದೇ ರೀತಿ ಆಯುರ್ವೇದಿಕ್ ಸಾಕ್ತೀನಿ ಮತ್ತು ಇದಾಗ್ತೀನಿ ಅದು ಇದು ಅನ್ನೋದು ಏನು ಬೇಕಾಗಿಲ್ಲ. ನಾನು ಈ ಸಲ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇನ್ಮೇಲೆ ಕೇಳ್ಬೋದು ಬ್ರೋ, ಇನ್ಮೇಲೆ ಏನಾದರೂ ನೀವು ಏನಪ್ಪ ಅಂದರೆ ಆಂಟಿಬಯೋಟಿಕ್ ಆಗಲಿ ಆಯುರ್ವೇದಿಕ್ ಆಗಲಿ ಹಾಕಂತೀರಾ, ಇನ್ಮೇಲೆ ಏನಾದ್ರು ಮರಿ ಜೂಗಿಡಿಸುತ್ತಾ ಅಂತ. ಇಲ್ಲಿವರೆಗೂ ಒಂದು ಮರಿನೂ ಜೂಗಿಡಿಸ್ತಿಲ್ಲ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇನ್ಮೇಲೆ ಏನಪ್ಪ ಅಂತಂದರೆ ನೀಟಾಗಿ ಬೈಲಿಗೆ ಬಿಟ್ಕೊಂಡು ಇನ್ನೊಂದು 15 ದಿನದವರೆಗೂ ಅಷ್ಟೇ ಆಚೆ ಇದು ಒಳಗಡೆ ಇಟ್ಕೊಂಡು 1 ಅವರ್ ಮಾತ್ರ ಬಿಡೋದು. 15 ದಿನ ಆದಮೇಲೆ ಕಂಪ್ಲೀಟಾಗಿ ಬೆಳಗಿನ ಸಾಯಂಕಾಲದವರೆಗೂ ಬಿಟ್ಬಿಡ್ತೀವಿ. ಆಮೇಲೆ ಮೇಯ್ಕೊಳ್ತವೆ. ಎದ್ದಕ್ಕಾಗೆ ಕಾಟಕ್ಕೆ ಏನು ಮಾಡ್ತೀರಾ ಬ್ರೋ ಅಂತ ತುಂಬ ಜನ ಕೇಳ್ಬೋದು. ನಮ್ಮ ಫಾರಮ್ ಹತ್ರ ಒಬ್ರು ಇದ್ದೇ ಇರ್ತೀವಿ, ಆದೋದ್ರಿಂದ ಯಾರೂ ಬೇಕಾಗಿಲ್ಲ ಫ್ರೆಂಡ್ಸ್. ಕೋಳಿಗಳು ಚೆಂಗ್ಳು ಕೆಲಸ ಏನಪ್ಪ ಅಂತಂದರೆ ಮೆಸ್ ಮೇಲೆ ಕತ್ಬಿಟ್ಟು ಹಿಂಗೆ ಕುಣಿಯೋದು. ಅಂದರೆ ಏನಪ್ಪ ಅಂತಂದರೆ ನಾವೇನೋ ಮೆಸ್ ಕಟ್ಕೊಂಡಿರ್ತೀವಿ, ಅದು 6-7 ಅಡಿ ಹಿಂಗೆ ಒಂದು 7 ಅಡಿ ಇಲ್ಲ 10 ಅಡಿ ಈ ಥರ ಮೆಸ್ ಕಟ್ಕೊಂಡಿರ್ತೀವಿ. ಚೆಂಗ್ಳು ಕೆಲಸ ಮಾಡೋದೇನು ಅಂದರೆ ಬಡ್ಡಿ ನಾವು ಈ ಥರದ್ದು. ಅಂದರೆ ಎಲ್ಲ ಕೋಳಿನೂ ಅಲ್ಲ, ಒಂದೊಂದು ಕೋಳಿಗಳು ಮಾತ್ರ ಈ ಥರ ಇದ್ದೋಗಿ ಆಚೆ ಹಾರ್ಕೊಬರೋದು ಈ ಥರ ಎಲ್ಲ ಮಾಡ್ತಾ ಇರುತ್ತೆ. ಅಂದರೆ ಮೆಸ್ ಹಾಕ್ಸಿರೋದು ಏನಪ್ಪ ಅಂದರೆ ನಾನು ಗ್ರೀನ್ ಮೆಸ್ ಹಾಕ್ಸಿರೋದು. ಅಂದರೆ ಕಂಪ್ಲೀಟಾಗಿ ಯಾವುದನ್ನು ತಂದು ಕಬ್ಬಿಣದ್ದಾಗಲಿ ಚಿಕನ್ ಮೆಸ್ ಆಗಲಿ ಯಾವುದನ್ನೂ ಹಾಕ್ಸಿಲ್ಲ. ನೀವು ಹೊಸ್ದಾಗಿ ಮಾಡೋರು ಈ ಥರ ಚಿಕನ್ ಮೆಸ್ ಕಟ್ಕೊಂಡ್ರು ಆಗುತ್ತೆ. ಅಲ್ಲೇ ಇರ್ತೀವಿ ಅಂದರೆ ಫಾರಮ್ ಹತ್ರ ಒಬ್ರು ಇದ್ದೇ ಇರ್ತೀವಿ ಅನ್ನೋದಿತ್ತು ಅಂದರೆ ಈ ಥರ ಇದು ಗ್ರೀನ್ ಮೆಸ್ ಅಂತ ಬರುತ್ತೆ. ಗ್ರೀನ್ ಮೆಸ್ ಅಂತಂದರೆ ನಿಮಗೆ 680 ರೂಪಾಯಿ ಆಗುತ್ತೆ 7 ಅಡಿ ಮೆಸ್ಸು. ನಿಮ್ಗೇನಾದರೂ ಬೇಕು ಅಂದರೆ ನಿಯರ್ ಬೈ ಎಲ್ಲರೂ ಇರುತ್ತೆ, ಅಲ್ಲಿ ತೊಗೊಂಡು ನೀವು ನೀಟಾಗಿ ಈ ಥರ ಕಟ್ಕೊಂಡು 3 ಸಲ ತಂತಿ ಹಾಕಬೇಕಾಗುತ್ತೆ. ಈ ಥರ 3 ಸಲ ತಂತಿ ಹಾಕ್ಬಿಟ್ಟು ಮೇಲ್ಗಡೆ ಈ ಥರ ನೀಟಾಗಿ ಕಟ್ಕೊಂಡಿರ್ಬೇಕಾಗುತ್ತೆ. ಗಳಗಳು ನೆಟ್ಕೊಂಡು ಅಂದರೆ ಒಂದೊಂದು 10 ಅಡಿಗಾರು ಗಳಗಳನ್ನ ನೆಟ್ಕೊಂಡು ನೀಟಾಗಿ ಈ ಥರ ಕಟ್ಕೊಂತು ಅಂದರೆ ನಿಮ್ಗೆ ನೀಟಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವೇನಪ್ಪ ಅಂತಂದರೆ ಬರೀ ಏನಾದರೂ ಒಂದು ಇದು ಕಟ್ಕೊಳ್ಳೋದು ಚಿಕ್ಕದಾಗಿ 5 ಅಡಿಗೆ ಏನಾದರೂ ಕಟ್ಕೊಳ್ಳೋದು ಆ ಥರ ಮಾಡೋಕೆ ಹೋದ್ರೆ ಆರೋಯ್ತವೆ. ಈ ಥರ ಕಟ್ಕೊಬಿಡಿ ಫ್ರೆಂಡ್ಸ್.